ಜಗತ್ತಿನಲ್ಲಿ ಯಾವುದೇ ಪ್ರಾಣಿ ಪಕ್ಷಿ ಸೇರಿ ಜೀವ ಸಂಕುಲಕ್ಕೆ ನೀರು ಬಹು ಅಮೂಲ್ಯ. ಅದರಲ್ಲೂ ಕುಡಿಯುವ ನೀರು ಪರಿಶುದ್ಧವಾಗಿರಬೇಕು. ಒಂದಿಷ್ಟು ಕಲುಷಿತವಾದರೂ ಆರೋಗ್ಯದಲ್ಲಿ ಏರುಪೇರಾಗಿ ಜೀವಕ್ಕೆ ಅಪಾಯವಾಗುತ್ತದೆ. ಅಂಥದ್ರಲ್ಲಿ ಭೂಮಿಯ ಆಳದಿಂದ ಬರುವ ನೀರು ಕೊಳಚೆ ನೀರಿಗಿಂತಲೂ ಗಬ್ಬು ನಾರುತ್ತಿದ್ದು ಕುಡಿಯುವ ನೀರಿಗಾಗಿ ಹಾಹಾಕಾರ ಎದುರಾಗಿ ಸಾರ್ವಜನಿಕರು ಕಂಗಾಲಾಗಿದ್ದಾರೆ. ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ನೊರೆಯುಕ್ತ ಕಂದು ಬಣ್ಣದ ನೀರು ಬರುತ್ತಿರುವುದು ಐಟಿ ಹಬ್ ಎಂದು ವಿಶ್ವಖ್ಯಾತಿ ಹೊಂದಿರುವ ವೈಟ್ ಫೀಲ್ಡ್ನ ಕಾಡುಗೋಡಿ ಜನಸಂದ್ರದ ಚಂದ್ರರೆಡ್ಡಿ ಬಡಾವಣೆಯಲ್ಲಿ ಸರಿಸುಮಾರು 15 ದಿನಗಳಿಂದ ಇಲ್ಲಿ 30ಕ್ಕೂ ಹೆಚ್ಚು ಬೋರ್ವೆಲ್ಗಳಲ್ಲಿ ಕಲುಷಿತ ನೀರು ಬರುತ್ತಿದೆ. ಇಷ್ಟು ದಿನ ಶುದ್ಧವಾಗಿ ಬರುತ್ತಿದ್ದ ನೀರು ಇದ್ದಕ್ಕಿದ್ದಂತೆ ಚರಂಡಿ ನೀರಿಗಿಂತಲೂ ಕಲುಷಿತಗೊಂಡಿದೆ. ಕಾರಣ ಏನಿರಬಹುದು ಎಂದು ಹುಡುಕುತ್ತಾ ಹೋದ್ರೆ ಸಿಗುವುದು ಬೃಹತ್ ವಸತಿ ಸಮುಚ್ಚಯಗಳು. ಈ ಬಡಾವಣೆಯ ಸುತ್ತಮುತ್ತಲಿನ ಅಪಾರ್ಟ್ಮೆಂಟ್ಗಳ ಕೊಳಚೆ ನೀರನ್ನು ಆಳದ ಕೊಳವೆ ಬಾವಿಗಳಿಗೆ ಬಿಡುತ್ತಿರುವುದು ಎಂದು ಇಲ್ಲಿನ ಸಾರ್ವಜನಿಕರ ಅಳಲು. ಈ ಗ್ರಾಮದಲ್ಲಿ ಸುಮಾರು 20 ದಿನದಿಂದ ಈ SDP ವಾಟರ್ ಸುಮಾರು ಒಂದು 30 ಬೋರ್ವೆಲ್, ಒಂದು 3000 ಮನೆಗಳು ವಾಸವಾಗಿದ್ದೀವಿ. ಅದರಲ್ಲಿ ನನ್ನ ಮನೆಯೂ ಸೇರಿಸ್ಕೊಂಡು ಇದ್ದೀವಿ, ವಾಸವಾಗಿದ್ದೀವಿ. ನಮ್ಮ ಬೋರ್ವೆಲ್ಲಲ್ಲಿ ಯಾವಾಗೂ ಬರದೇ ಇದ್ದಂತಹ ನೀರು ಈ SDP ವಾಟರು ಸತತವಾಗಿ ಬಂದುಬಿಟ್ಟಿದೆ. ನಮಗೆ ಗೊತ್ತಾಗಿದ್ದು ಕೇವಲ ಒಂದು 5 ದಿವಸದಿಂದ ಈಚೆಗೆ. ಅದಕ್ಕೆ ಮೊದಲು ನಮ್ಗೆ ಗೊತ್ತಿಲ್ಲ, ಏನೋ ಭೂಮಿಯಲ್ಲಿ ಕಶ್ಮಲ ಬರ್ತಾ ಇರ್ಬೋದು ಅಂಥೇಳಿ ನಾವು ಅದೇ ನೀರನ್ನು ಸೇವನೆ ಮಾಡಿಕೊಂಡು ಸತತ ಹೋಗ್ತಾ ಇದ್ದೀವಿ. ಹೋಗ್ತಾ ನಮಗೆ ಡೌಟ್ ಬಂತು, ಇದು SDP ವಾಟರೇ ಅಂತ. ನಾವು ಈ ವಿಚಾರವನ್ನು ಸಂಬಂಧಪಟ್ಟಂತಹ ಅಧಿಕಾರಿಗಳ ಗಮನಕ್ಕೂ ತರಿಸಿದ್ದೀವಿ. ಹಾಗೂ ಈ ARK ಅಪಾರ್ಟ್ಮೆಂಟ್ ಏನು ಉಸ್ತುವಾರಿ ಇದ್ದಾರೋ ಅವ್ರ ಗಮನಕ್ಕೆ ತರಿಸಿದ್ವಿ. ನಾನೇ ಫೋನ್ ಮಾಡಿ ಹೇಳಿದ್ವಿ. ಫೋನ್ ಮಾಡಿ ಹೇಳಿದಾಗ ಅವರು ಈ ಅಪಾರ್ಟ್ಮೆಂಟಲ್ಲಿ ಇರುವಂಥವರೆಲ್ಲ ಎಜುಕೇಟೆಡ್ ಪರ್ಸನ್ಸು, ನೀವೆಲ್ಲ ಅನ್ಎಜುಕೇಟೆಡ್ಡು, ನಿಮ್ಗೇನು ಗೊತ್ತಾಗುತ್ತೆ, ಎಜುಕೇಟೆಡ್ ಹೋಗಿ ನಾವು ಆ ತರಹ ಮಾಡ್ತೀವಾ ಅನ್ನೋ ಒಂದು ಪ್ರಶ್ನೆನ ಈ ಅಪಾರ್ಟ್ಮೆಂಟ್ ಮ್ಯಾನೇಜರನ್ನು ನನ್ನ ಫೋನ್ ಮುಖಾಂತರ ಮಾತಾಡಿದಾಗ ನನಗೆ ಅವರು ಫೋನಲ್ಲಿ ಹೇಳಿದರು. ಅವ್ರು ಹೇಳ್ದಂಗೆ ನಾವೆಲ್ಲ ಅನ್ಎಜುಕೇಟೆಡ್ಡು, ಅವ್ರು ಎಜುಕೇಟೆಡ್ ಇರಲಿ. ಆ ಮನೆಗಳಲ್ಲಿ ಈ ಅಪಾರ್ಟ್ಮೆಂಟಲ್ಲಿರುವಂತಹ ತಾಯಂದರು, ನನಗೂ ತಾಯಂದರೆ, ಅಕ್ಕಂದಿರು, ಅಣ್ಣಂದರು, ತಮ್ಮಂದರು, ಅವರ ಮಲವನ್ನು, ಉಚ್ಚೆಯನ್ನು ನಮ್ಮ ಹೆಂಡತಿ ಮಕ್ಕಳು ಸುಮಾರು 1000 ಜನ ಮಕ್ಕಳು ಕುಡಿದಿದ್ದೀವಿ. ಇದು ಆ ದೇವರು ನೋಡ್ಕೊಳ್ಳಿ. ಇದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಎಚ್ಚೆತ್ಕೊಂಡು ಇದು ಮಾಡಿದಾರಲ್ಲ, ಇದಕ್ಕೆ ತಕ್ಕ ಶಿಕ್ಷೆಯನ್ನು ಕೊಡಬೇಕು. ಬೃಹತ್ ವಸತಿ ಸಮುಚ್ಚಯಗಳಲ್ಲಿ ಸೃಷ್ಟಿಯಾಗುವ ಕೊಳಚೆ ನೀರನ್ನ SDP ಮುಖಾಂತರ ಶುದ್ಧೀಕರಿಸಿ ಹೊರಗೆ ಬಿಡಬೇಕು ಎಂದು ನ್ಯಾಯಾಲಯಗಳ ಆದೇಶವಿದ್ದರೂ ಅವುಗಳನ್ನು ಗಾಳಿಗೆ ತೂರಿ ಕೆರೆ, ಕುಂಟೆ ಇಲ್ಲದೆ ನಿಂತು ಹೋಗಿರುವ ಕೊಳವೆ ಬಾವಿಗಳಿಗೆ ಬಿಟ್ಟು ಅಂತರ್ಜಲವನ್ನ ನೇರವಾಗಿ ಕಲುಷಿತಗೊಳಿಸಿದ್ದಾರೆ. ಇದರಿಂದ ಕೊಳವೆ ಬಾವಿಗಳು ಕಲುಷಿತ ನೀರನ್ನೇ ಹೊರಹಾಕುತ್ತಿವೆ. ಈ ನೀರು ಯಾವುದಕ್ಕೂ ಪ್ರಯೋಜನಕ್ಕೂ ಬಾರದೆ ಜನ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಕುಡಿಯುವ ನೀರು, ಮನೆ ಬಳಕೆಗೆ ನೀರಿಲ್ಲದೆ ಪರದಾಡುತ್ತಿದ್ದು ಪ್ರತಿನಿತ್ಯ ಸಾವಿರಾರು ರೂಪಾಯಿ ಕೊಟ್ಟು ಟ್ಯಾಂಕರ್ ನೀರಿಗೆ ಅವಲಂಬಿತರಾಗಿದ್ದಾರೆ. ಇದ್ದಕ್ಕಿದ್ದಂತೆ ಕುಡಿಯುವ ನೀರು ಕಲುಷಿತಗೊಂಡಿರುವುದರಿಂದ ಕಂಗಾಲಾಗಿರುವ ಜನ ಅಧಿಕಾರಿಗಳ ಮೇಲೆ ಇಡೀ ಶಾಪ ಹಾಕುತ್ತಿದ್ದು, ಸಂಬಂಧಪಟ್ಟವರು ಈ ಕೂಡಲೇ ಎಚ್ಚೆತ್ತುಕೊಂಡು ಸಮಸ್ಯೆ ಬಗೆಹರಿಸುತ್ತಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ವರದಿಗಾರರು ರವಿಕುಮಾರ್, PTV ನ್ಯೂಸ್ ಕನ್ನಡ, ಬೆಂಗಳೂರು.